ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು 30 ಸೈಜ್ ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ಇದಕ್ಕೆ ಬಂದ್ಬಿಟ್ಟು ಕ್ಯಾಲಫ್ ಡಿಸೈನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ವೀವರ್ಸ್ ಒಬ್ಬರು ಕೇಳಿದರು ನನಗೆ 32 ಸೈಜಲ್ಲಿ ತೋರಿಸಿ ಅಂತ. ಇದು 30 ಸೈಜಲ್ಲಿದೆ. ಇದಕ್ಕೂ ಅದಕ್ಕೆ ಏನಪ್ಪ ಡಿಫ್ರೆನ್ಸ್ ಅಂದರೆ ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಬರುತ್ತೆ ಸಿಸ್ಟರ್. ನೀವು ಆರಾಮಾಗಿ ಇದಕ್ಕಿಂತ ಒಂದು ಅರ್ಧ ಇಂಚು ಲೂಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಇದೇನು ಮೆಜರ್ಮೆಂಟ್ ಇದೆ ಒಂದು ಅರ್ಧ ಇಂಚು ಲೂಸ್ ಇಟ್ಕೊಳ್ಳಿ ಅಷ್ಟೇ. ಈ ರೀತಿ ಫಸ್ಟ್ಗೆ ನಾನು 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಕ್ಯಾಲಫ್ ರೆಡಿ ಮಾಡಿದ್ದೆ. ಇವಾಗ ಅದನ್ನು ಅದೇ ರೀತಿ ಕಟ್ ಮಾಡ್ತಾಯಿದ್ದೀನಿ. ಒಂದೇನಪ್ಪ ಇದು ಅಂದರೆ ನಾನು ಕ್ಯಾನ್ವಾಸಲ್ಲಿ ಕಟ್ ಮಾಡ್ತಾಯಿಲ್ಲ, ಮಾಮೂಲಿ ಬ್ಲೌಸ್ ಪೀಸಲ್ಲೇ ಕಟ್ ಮಾಡಿ ಡೈರೆಕ್ಟಾಗಿ ಬ್ಲೌಸ್ ಪೀಸ್ನೇ ಸ್ಟಿಚ್ ಮಾಡ್ತಾ ಇರುವಂಥದ್ದು. ಇದು ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿಲ್ಲ. ಓಕೆನಾ. ಈ ರೀತಿ ಕಟ್ ಮಾಡಿಕೊಂಡು ನಮಗೆ ಮಾರ್ಕ್ ಎಲ್ಲಿ ಅದು ಎಂಡ್ ಆಗುತ್ತಲ್ಲ ಅದು ಮಾರ್ಕ್ ಮಾಡಿ ಇಟ್ಕೋಬೇಕು. ಇವಾಗ ಇದಕ್ಕೆ ಎಕ್ಸ್ಟ್ರಾ ಪೀಸ್ ತಗೋತಾ ಇದ್ದೀನಿ ಕೆಳಗಡೆ ಪೀಸ್ಗೆ. ಯಾಕೆಂದರೆ ಇದೇ ನಮಗೆ ಬೇಕಾಗಿರೋದು ಮುಖ್ಯವಾದ ಪೀಸು. 1 ಇಂಚು ಜಾಸ್ತಿ ತೊಗೋಬೇಕು. ನಾವು ಇದಕ್ಕೋಸ್ಕರನೇ ಕಟ್ಟಿಂಗ್ ಮಾಡಿ ಕ್ಯಾನ್ವಾಸಲ್ಲಿ ತಗೋತಾ ಇದ್ದಿದ್ದು. ನಮಗೆ ಎಕ್ಸ್ಟ್ರಾ ಪೀಸಲ್ಲಿ ಕಟ್ ಮಾಡ್ತಾ ಇದ್ವಿ. ನಾನು ಅದೇ ಥರನೇ ಇವಾಗ ಎಕ್ಸ್ಟ್ರಾ ಪೀಸ್ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಇವಾಗ ಎಕ್ಸ್ಟ್ರಾ ಪೀಸ್ ಒಂದು ಕಟ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಇವಾಗ ಇದಕ್ಕೆ ಏನಿದೆ ಇದಕ್ಕಿಂತ 1 ಇಂಚು ಜಾಸ್ತಿ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾ ಲೈನ್ಗೆ ಫಸ್ಟು ಕಟ್ ಮಾಡಿರೋದು ಲೈನಿಗೂ ವೇಸ್ಟ್ ಆಯಿತು. ಅದಕ್ಕಿಂತ 1 ಇಂಚು ಜಾಸ್ತಿ ತೊಗೋಬೇಕು ಅಷ್ಟೇ. ಇವಾಗ ಇದು ಬ್ಯಾಕ್ ಪೀಸು ಈ ಥರ ಕರೆಕ್ಟಾಗಿ ಆಪೋಸಿಟಾಗಿ ಇಟ್ಕೊಳ್ಳಿ. ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡ್ತಿಲ್ಲ ಮುಖ್ಯವಾಗಿ. ಕ್ಯಾಲಫ್ ಹೇಗಿದೆ ಹಾಗೇ ಬಾರ್ಡರ್ ಮೇಲೆ ಇಟ್ಕೊಂಡು ನೀಟಾಗಿ ಆ ಕಡೆ ಈ ಕಡೆ ಪಿನ್ ಹಾಕ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಬಟ್ಟೆ ಸರಿಬಾರ್ದು ಅಂತ. ಓಕೆನಾ. ಬಿಗಿನರ್ಸ್ಗೆ ಸ್ವಲ್ಪ ಸ್ಟಿಚ್ ಮಾಡುವಾಗ, ಅದು ಕ್ಯಾಲಫ್ ಡಿಸೈನ್ ಸ್ಟಿಚ್ ಮಾಡುವಾಗ ಬಟ್ಟೆ ಆ ಕಡೆ ಈ ಕಡೆ ಸರಿಬೋದು. ಅದಕ್ಕೋಸ್ಕರ 2 ಕಡೆನೂ ಒಂದೊಂದು ಪಿನ್ ಹಾಕೊಂಡ್ಬಿಟ್ರೆ ನಿಮಗೆ ಆರಾಮಾಗಿ ಸ್ಟಿಚ್ ಮಾಡುವಾಗ ಡಿಸ್ಟರ್ಬ್ ಆಗೋಲ್ಲ. ಓಕೆನಾ. ಈ ರೀತಿ ನೀಟಾಗಿ ತುದಿಗೆ ಸ್ಟಿಚ್ ಮಾಡಿ. ಓಕೆನಾ. ಸ್ಟಿಚ್ ಮಾಡಿಕೊಂಡು ಆ ನ್ಯಾಚ್ ಹಾಕುವಾಗ ಮುಖ್ಯವಾಗಿ ನೀವು ಕರೆಕ್ಟಾಗಿ ಸ್ಟಿಚ್ ಇರುತ್ತಲ್ಲ ಆ ತುದಿಗೆ ಮಾಡಬೇಕು, ದಾರ ಕಟ್ಟಾಗಬಾರ್ದು. ಅದೊಂದು ಪಾಯಿಂಟು ನೆನಪಿನಲ್ಲಿಟ್ಕೊಂಡು ನ್ಯಾಚ್ ಹಾಕ್ಕೊಂಡು ಅದನ್ನು ಉಲ್ಟಾ ತಿರುಗಿಸ್ಕೊಳ್ಳಿ ಅಷ್ಟೇ. ಅದರಲ್ಲಿ ಕ್ಯಾನ್ವಾಸ್ ಹಾಕಿರ್ತೀವಿ, ಇದರಲ್ಲಿ ಕ್ಯಾನ್ವಾಸ್ ಹಾಕಿಲ್ಲ ಅಷ್ಟೇ. ಇದು ಒಂಥರ ಡಿಫ್ರೆಂಟಾಗಿರುತ್ತೆ. ನೋಡೋಣ ಕ್ಯಾನ್ವಾಸ್ ಇಲ್ದೇ ಹೇಗೆ ಬರುತ್ತೆ ಅಂತ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂತು. ಬ್ಲೌಸ್ದು ಏನೂ ಪ್ರಾಬ್ಲಮ್ ಆಗಿಲ್ಲ. ಅಂದರೆ ಬಾರ್ಡರ್ ದಪ್ಪ ಇದೆಯಲ್ಲ ಬಟ್ಟೆ, ಹಂಗಾಗಿ ಅದು ಥಿಕ್ನೆಸ್ ಇರೋದ್ರಿಂದ ಅದು ಅಡ್ಜಸ್ಟ್ ಆಯಿತು. ಇವಾಗ ಮೈಸೂರು ಸಿಲ್ಕ್ ಸ್ಯಾರಿ ಥರ ಇರುತ್ತಲ್ಲ ಆ ಸೀರೆಗಳಿಗಾಗಲ್ಲ. ಓಕೆನಾ. ಆ ಥರದ್ದು ಸ್ಮೂತ್ ಇರೋದ್ರಿಂದ ನೀವು ಉಲ್ಟಾ ತಿರುಗ್ಸೋಕೆ ಹೋದರೆ ಅಷ್ಟು ನೀಟಾಗಿ ಕೂತ್ಕೊಳ್ಳಲ್ಲ. ಇದು ರಫ್ ಇದೆ ಬಾರ್ಡರು, ಹಾಗಾಗಿ ನೀಟಾಗಿ ಕೂತ್ಕೊಂತು. ಆ ಥರದಕ್ಕೆ ನೀವು ಕ್ಯಾನ್ವಾಸ್ ಹಾಕ್ಕೊಳ್ಳಿ. ಈ ಥರ ರಫ್ ಇದ್ದರೆ ಸ್ವಲ್ಪ ಬಾರ್ಡರು, ಇದಕ್ಕೇನು ಕ್ಯಾನ್ವಾಸ್ ಅವಶ್ಯಕತೆ ಇಲ್ಲ. ಓಕೆನಾ. ಈ ರೀತಿ ಕೂಡ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ನೋಡಿ ಈ ಥರ ಸ್ಟಿಚ್ ಮಾಡಿ ಉಲ್ಟಾ ತಿರುಗಿಸ್ಕೊಳ್ಳಿ. ಹಂಗೂ ನೋಡಿ ಸ್ವಲ್ಪ ಇಲ್ಲೊಂಚೂರು ಓಪನ್ ಆಯಿತು, ಮತ್ತೆ ಅದನ್ನು ತೆಗೆದುಬಿಟ್ಟು ನಾನು ಮತ್ತೆ ಸ್ಟಿಚ್ ಮಾಡಿಕೊಂಡೆ. ಯಾಕೆಂದರೆ ತುದಿಗೆ ಹಾಕಿರ್ತೀವಲ್ಲ ಅದು ಈ ಥರ ಉಲ್ಟಾ ತಿರುಗಿಸಾಗ ಗೊತ್ತಾಗ್ಬಿಡುತ್ತೆ ನಮಗೆ, ಅದು ಓಪನ್ ಆಗಿಬಿಡುತ್ತೆ. ಓಕೆನಾ. ಆ ಓಪನ್ ಆದಾಗ ಮತ್ತೆ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ತುದಿಗೆ ರಫ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಅಷ್ಟೇ, ಇನ್ನೇನಿಲ್ಲ. ಕ್ಯಾನ್ವಾಸ್ ಹಾಕಿದ್ರೂ ಒಂದೊಂದ್ಸಲ ಆಗುತ್ತೆ. ಯಾಕೆಂದರೆ ದಾರ ಕಟ್ ಮಾಡುವಾಗ ನ್ಯಾಚ್ ಹಾಕುವಾಗ ಕಟ್ ಆಗಿಬಿಡುತ್ತೆ. ಅವಾಗ ನೋಡಿಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಇವಾಗ ಉಲ್ಟಾ ತಿರುಗಿಸ್ಕೊಂಡ್ರೆ ಆಯಿತು. ಕ್ಯಾಲಫ್ ಡಿಸೈನ್ ರೆಡಿ ಆಗುತ್ತೆ. 2 ಸೈಡು ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದನ್ನು ಕ್ಯಾಲಫ್ ಡಿಸೈನ್ ಸ್ಟಿಚ್ ಮಾಡಿ ಸುತ್ತ ಒಂದು ಸ್ಟಿಚ್ ಹಾಕೊಂಬಿಡಿ. ಅಲ್ಲಿಗೆ ನಿಮಗೆ ಒಂದು ಕಡೆ ಪೀಸ್ ರೆಡಿ ಆಯಿತು. ಸೇಮ್ ಇದೇ ಮೆಥಡಲ್ಲಿ ಇನ್ನೊಂದು ಪೀಸನ್ನು ರೆಡಿ ಮಾಡ್ಕೋಬೇಕು ಅಷ್ಟೇ. ಓಕೆನಾ. ಈ ರೀತಿ ರೆಡಿ ಮಾಡಿಕೊಂಡ್ರೆ ನಮಗೆ ಬ್ಯೂಟಿಫುಲ್ಲಾಗಿರೋ ಕ್ಯಾಲಫ್ ಡಿಸೈನ್ ಅಂದರೆ ಕಟ್ ವರ್ಕ್ ಡಿಸೈನ್ ಈಗ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಈ ಥರ ಬ್ಲೌಸ್ನ ಇವಾಗ ಸುಮಾರಾಗಿ ಇಲ್ಲ ಅಂದರೂ ಒಂದು 5-6 ಬ್ಲೌಸೇ ಸ್ಟಿಚ್ ಮಾಡಿದ್ದೀನಿ. ಇದೂ ಒಂದು 32 ಸೈಜಲ್ಲಿ ಕೇಳಿದರು. ಅದಕ್ಕೆ ಅಳತೆ ಹತ್ತತ್ರ ಇರೋದ್ರಿಂದ ನಾನು ಇದು 30 ಸೈಜಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಅವ್ರೇನು ಇದೇ ಡಿಸೈನ್ ಬೇಕು ಅಂತ ಹೇಳಿರಲಿಲ್ಲ, ನಾನೇ ಈ ಡಿಸೈನ್ನ ರೆಡಿ ಮಾಡ್ತಾಯಿದ್ದೀನಿ ಅವ್ರಿಗೆ. ಅಂದರೆ ಅವರೇನು ಅನ್ನಲ್ಲ. ಅದಕ್ಕೋಸ್ಕರ ಸಿಸ್ಟರ್ ಒಬ್ಬರು ಕೇಳಿದ್ರಲ್ಲ 32 ಸೈಜ್ ಕೇಳಿದರು. ಇದು 30 ಸೈಜು, ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಇದಕ್ಕಿಂತ ಒಂದು ಅರ್ಧ ಇಂಚು ಲೆಂತ್ ತೊಗೊಳ್ಳಿ. ನಾನು 32 ಸೈಜದ್ದು ಬಂದರೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ. ಇವಾಗ ಸದ್ಯಕ್ಕೆ ಇದು 30 ಸೈಜಿನ ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಓಕೆನಾ. ಇದಕ್ಕೂ ಅರ್ಧ ಇಂಚು ಡಿಫ್ರೆನ್ಸ್ ಇರೋದ್ರಿಂದ ಏನೂ ತೊಂದರೆ ಇಲ್ಲ. ನೀವು ಇದೇ ಅಳತೆಯಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನಡೆಯುತ್ತೆ. ಓಕೆನಾ. ಇವಾಗ ಇದು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ ನೀಟಾಗಿ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಮತ್ತು 2 ಪೀಸನ್ನು ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಆಮೇಲೆ ಮತ್ತೆ ಕೆಳಗಡೆ ಪೀಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ನಾವು ಕಟ್ ಮಾಡಿರೋ ಪೀಸ್ ತೊಗೊಂಡು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಆ ಪೀಸನ್ನು ಮೇನ್ ಪೀಸ್ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಓಕೆನಾ.
ಇದು ಒಂಥರ ತುಂಬಾ ಬ್ಯೂಟಿಫುಲ್ಲಾಗಿ ಬಂತು. ನನಗಂತೂ ಇಷ್ಟು ಸೂಪರಾಗಿ ಬರುತ್ತೆ ಅಂತ ಅನಿಸೇ ಇರಲಿಲ್ಲ. ಒಟ್ಟೆಲ್ಲ ಹುಡುಗಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾಕೆಂದರೆ ಡಿಸೈನ್ ಅಂತೂ ಸೂಪರಾಗಿ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆನಾ. ನೋಡಿ ಈ ಕಡೆ ಇನ್ನೊಂದು ಪೀಸ್ಗೂ ಸೇಮ್ ಅದೇ ಥರ ಆ ಕಡೆ ಒಂದು ಗುಂಡ್ಪಿನ್ ಈ ಕಡೆ ಒಂದು ಗುಂಡ್ಪಿನ್ ಹಾಕ್ಕೊಂಬಿಟ್ಟು ಮಾಮೂಲಿ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇದೂ ಅದೇ ರೀತಿಯೇ ಕ್ಯಾಲಫ್ ಡಿಸೈನ್ನ ಸ್ಟಿಚ್ ಮಾಡ್ಕೊಳ್ಳಿ. ತುದಿಗೆ ಸ್ಟಿಚ್ ಮಾಡಿ ಮಾಮೂಲಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕ್ಕೊಂಡ್ರೆ ನಮ್ಗೆ ಈ ಪೀಸೂ ರೆಡಿ ಆಗುತ್ತೆ. ಓಕೆನಾ. ತುಂಬಾ ಚೆನ್ನಾಗಿರುತ್ತೆ ಡಿಸೈನ್. ಈಗಂತೂ ತುಂಬ ಜನ ಇದೇ ಡಿಸೈನ್ ಇಷ್ಟಪಡ್ತಾರೆ. ಒಂಥರ ಚೆನ್ನಾಗಿರುತ್ತೆ ಬೋಟ್ ನೆಕ್ಕು ಮತ್ತು ಹಿಂದೆ ಕ್ಯಾಲಫ್ ಡಿಸೈನ್ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಓಕೆನಾ. ಅದೇ ಇನ್ನೊಂದು ಪೀಸ್ ತೊಗೊಂಡಿದ್ದೀವಲ್ಲ ಕೆಳಗಡೆ ಪೀಸ್, ಇವಾಗ ಇದಕ್ಕೆ ಎಕ್ಸ್ಟ್ರಾ ಪೀಸು ಮೇನ್ ಪೀಸ್ ತೊಗೋತಾ ಇದ್ದೀನಿ. ಲೈನಿಂಗ್ ಪೀಸ್ ಕಟ್ ಮಾಡ್ಕೊಂಡಿದ್ದೆಲ್ಲ ಅದರ ಅಳತೆಗೆ ಇವಾಗ ಇನ್ನೊಂದು ಪೀಸ್ ತೊಗೊಂಡು, ಅಂದರೆ ಇದು ಬಟನ್ ಬರುತ್ತೆ, ಮಧ್ಯೆ ಉಕ್ಸ್ ಪಟ್ಟಿ ಐಪಟ್ಟಿ ಬರುತ್ತೆ. ಅವರು ಈ ಮುಂದೆ ಬೇಡ ಅಂತ ಹೇಳಿರೋದ್ರಿಂದ ಹಿಂದೆ ಇಡ್ತಾಯಿದ್ದೀನಿ. ಹಂಗಾಗಿ ಹಿಂದೆನೇ ಬಟನ್ ಬರುತ್ತೆ, ಮೇಲೇನೂ ಬಟನ್ ಬರುತ್ತೆ, ಇಲ್ಲಿ ಕೆಳಗಡೆನೂ ಬಟನ್ ಬರುತ್ತೆ. ಓಕೆನಾ. ಇವಾಗ 2 ಪೀಸನ್ನು ಈ ಥರ ಇಟ್ಕೊಂಡ್ಬಿಟ್ಟು ಉಲ್ಟಾ ಇಟ್ಕೊಂಡು ಮೇಲೆ ಇನ್ನೌಟ್ ಮಾಡ್ಕೊಬಿಡಿ. ರೌಂಡ್ ಶೇಪ್ ಬರುತ್ತಲ್ಲ ಅಲ್ಲಿ ಇನ್ನೌಟ್ ಮಾಡ್ಕೊಂಬಿಟ್ಟು ಆಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. 2 ಪೀಸನ್ನು ಅದೇ ರೀತಿ ಮಾಡಿ ನೀಟಾಗಿ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊಬಿಡಿ. ಓಕೆನಾ. ಇವಾಗ ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಈಗ ಕ್ಯಾಲಫ್ ಡಿಸೈನ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆಲ್ರೆಡಿ ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಇಟ್ಟು ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಒಂಥರ ಅದ್ರ ಮೇಲಿಟ್ಟು ಸ್ಟಿಚ್ ಮಾಡಿದಾಗ್ಲೇ ಒಂಥರ ಲುಕ್ಕು ಅದು ಡಿಸೈನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ನೋಡಿ ಈ ರೀತಿ ಈ ರೌಂಡ್ ಶೇಪಲ್ಲಿರೋದನ್ನು ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. 2 ಕಡೆನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ನ. ನೀವಂತೂ ಬಾರ್ಡರ್ ಸ್ಯಾರಿಗಳಿದ್ರೆ ನಿಮ್ಗಾದರೂ ಹೊಲ್ಕೊಳ್ಳಿ, ನಿಮ್ಮ ಮಕ್ಳಿಗಾದರೂ ಹೊಲ್ಕೊಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಓಕೆನಾ. ನಾನು ಒಂದು ಡ್ರೆಸ್ ಹೊಲ್ಕೊಂಡಿದ್ದೀನಿ ಇದೇ ಥರ. ನಮ್ಮ ಹುಡುಗಿಗೆ ಒಂದು ಹೊಲಿಬೇಕು. ತುಂಬ ಇಷ್ಟ ಆಗಿದೆ ಈ ಡಿಸೈನು. ಇದರಲ್ಲೇ ಇನ್ನೂ ಒಂಚೂರು ಬೇರೆ ಬೇರೆ ಸ್ವಲ್ಪ ಚೇಂಜ್ ಮಾಡಿಕೊಂಡೆಲ್ಲ ಬರುತ್ತೆ ಡಿಸೈನು. ಆದರೂ ಇದೇ ಥರ ಕ್ಯಾಲಫ್ ಡಿಸೈನ್ ಹೊಲಿಬೇಕು ಅನ್ನೋದು ಒಂದು ಆಸೆ ಇದೆ. ಓಕೆನಾ. ಇವಾಗ ಈ ರೀತಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು. ಇವಾಗ ಮತ್ತೆ ಇದಕ್ಕೆ ನಾನು ಹೇಳ್ದಂಗೆ ಆಲ್ರೆಡಿ ಆ ಪೀಸ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದು ಅಟ್ಯಾಚ್ ಮಾಡಬೇಕು. ಒಂದು ಕಡೆ ಉಕ್ಸ್ ಪಟ್ಟಿ ಐಪಟ್ಟಿ ಬರುತ್ತೆ. ಓಕೆನಾ. ಯಾಕೆಂದರೆ ಬಟನ್ ಬರುತ್ತೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಒಂದು ಕಡೆ ಉಕ್ಸ್ ಪಟ್ಟಿ ಐಪಟ್ಟಿಗೆ ಈ ಥರ ರೆಡಿ ಮಾಡ್ಕೋಬೇಕು. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಮೇನ್ ಪೀಸು ಮತ್ತು ಲೈನಿಂಗು ಎರಡನ್ನೂ ಒಟ್ಟಿಗೆ ಸ್ಟಿಚ್ ಮಾಡಿಕೊಂಡು ಒಂದು ಕಡೆ ಫೋಲ್ಡ್ ಮಾಡ್ಕೋಬೇಕು. ಇದು ಡಬಲ್ ಪಟ್ಟಿಗೆ. ಸಿಂಗಲ್ ಪಟ್ಟಿ ಬಂದ್ಬಿಟ್ಟು ಒಂದೇ ಸಲ ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ಅದು ಉಕ್ಸ್ ಪಟ್ಟಿ ಅಂದರೆ ಸಿಂಗಲ್ ಪಟ್ಟಿ. ಓಕೆನಾ. ಈ ರೀತಿ ಇರುತ್ತೆ. ಇವಾಗ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಸ್ಟಿಚ್ ಆದಮೇಲೆ 2 ಕಡೆಯಲ್ಲಿ ಒಂದು ಕಡೆ ತೊಗೊಂಡು ಉಕ್ಸ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಇನ್ನೊಂದು ಕಡೆ ಐಪಟ್ಟಿ ಅಂದರೆ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಪಾಯಿಂಟ್ ಹೊಲಿಗೆ ಹಾಕಿ ಆಮೇಲೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಓಕೆನಾ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದು ಯೆಲ್ಲೋ ಮತ್ತು ರೆಡ್ ಕಲರ್ ಕಾಂಬಿನೇಷನ್ಗಂತೂ ಸೂಪರಾಗಿ ಕಾಣಿಸ್ತಾ ಇತ್ತು ಡಿಸೈನು. ಮೊನ್ನೆ ಪಿಂಕು ರೆಡ್ಡಾಗಿ ಹೊಲಿದಿದ್ದೆ, ಇದು ಯೆಲ್ಲೋ ಮತ್ತು ರೆಡ್ಡು. ಓಕೆನಾ. ಈ ರೀತಿ ಚೆನ್ನಾಗಿ ಬಂದಿದೆ ನೋಡಿ ಡಿಸೈನು. ಇವಾಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಥರ ಸ್ಟಿಚ್ ಮಾಡ್ಕೊಂಬಿಟ್ರೆ ಆಯಿತು. ಇದಾದಮೇಲೆ ಆಲ್ರೆಡಿ ನಾವು ಕ್ಯಾಲಫ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ. ನಾನು ಅದರಲ್ಲೇ ಮಾಡೋಣ ಅಂದ್ಕೊಂಡೆ, ಬೇಡ ಇವಾಗ ಇದು ರೆಡಿಮೇಡ್ ಅಂದರೆ ಕೈಯಲ್ಲೇ ಮಾಡಿದ್ರೆ ಸರಿ, ಇದರಲ್ಲಿ ಬೇಡ ಅನ್ನಿಸ್ತು. ಅದಕ್ಕೆ ನಾನು ಕೈಯಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡಿಲ್ಲ ಅದರಲ್ಲಿ. ಹೀಗೆ ಮತ್ತೆ ಕೆಳಗಡೆ ಮಾರ್ಕ್ ಮಾಡ್ಕೊಂಬಿಡಿ. ಕೆಳಗಡೆ ಫೋಲ್ಡ್ ಮಾಡಿ ಎಮ್ಮಿಂಗ್ ಏನೋ ಮಾಡಲ್ಲ, ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡೋದು ಕೆಳಗಡೆ. ಓಕೆನಾ. ಇದು ರೆಡಿ ಆಯಿತು ನೋಡಿ. ಇವಾಗ ಇದು ಈ ಕ್ಯಾಲಫ್ ಡಿಸೈನ್ನ ಆಲ್ರೆಡಿ ನಾವು ಮಾರ್ಕ್ ಮಾಡಿದ್ದೀವಲ್ಲ ಕಟ್ಟಿಂಗ್ ಮಾಡುವಾಗ, ಅದನ್ನು ಮಾರ್ಕ್ ಮಾಡ್ಕೊಂಬಿಟ್ಟು ಈ ಥರ ಕ್ರಾಸಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಎಷ್ಟು ನೀಟಾಗಿದೆ. ಕರೆಕ್ಟಾಗಿ ಆಲ್ರೆಡಿ ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕಿಗೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. 2 ಸೈಡ್ ಅದೇ ಥರ ಸ್ಟಿಚ್ ಮಾಡಿದ್ರೆ ನಮಗೆ ಬ್ಯೂಟಿಫುಲ್ಲಾಗಿರೋ ಕ್ಯಾಲಫ್ ಡಿಸೈನ್ ಬೋಟ್ ನೆಕ್ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. 2 ಸೈಡ್ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಓಕೆನಾ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ ಡಿಸೈನು. ಈ ಕಡೆನೂ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಹೇಳ್ದಾಗೆ ಫಸ್ಟ್ ನಾವು ಕಟ್ಟಿಂಗ್ ಮಾಡುವಾಗಲೇ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದು ಎಲ್ಲಿಗೆ ಬರಬೇಕು ಅಂತ. ಆ ಮಾರ್ಕಿಗೆ ಸ್ಟಿಚ್ ಮಾಡಿದ್ರೆ ಸಾಕು, ಆವಾಗ ಒಂಥರದ್ದು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ. ಈ ರೀತಿ 2 ಸೈಡು ಸ್ಟಿಚ್ ಆದಮೇಲೆ ನೋಡ್ಕೋಬೇಕು, ಮೇಲೇನೂ ಬಟನ್ ಬರುತ್ತೆ, ಕೆಳಗಡೆನೂ ಬಟನ್ಗಳು ಬರುತ್ತೆ. ಓಕೆನಾ. ಮೇಲೆ ಒಂದು ಸಿಂಗಲ್ ಬಟನ್ ಇಡಬೇಕು, ಕೆಳಗಡೆ ಒಂದು 3 ಇಲ್ಲಾಂದರೆ 4 ಬಟನ್ ಇಡಬೇಕಾಗುತ್ತೆ. ಇವಾಗ ಕೆಳಗಡೆ ಒಂದೇ ಸಮನಾಗಿ ಕಟ್ ಮಾಡ್ಕೊಂಬಿಟ್ಟು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡೋದು ಅಷ್ಟೇ. ಓಕೆನಾ.
ಇವಾಗ ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು ಕ್ಯಾಲಫ್ ಡಿಸೈನ್. ಓಕೆನಾ, ಸೂಪರಾಗಿರೋ ಕ್ಯಾಲಫ್ ಡಿಸೈನ್ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಇದು ರೆಡಿ ಆಯಿತು. ಇವಾಗ ಮತ್ತೆ ಇದಕ್ಕೆ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಹಂಗೆ ಡಾಟ್ ಇಟ್ಕೋಬೇಕು. ಮತ್ತು ಆಮೇಲೆ ಇಲ್ಲಿ ಮೇಲ್ಗಡೆ ಎಮ್ಮಿಂಗ್ ಪಟ್ಟಿ ಕೊಡಬೇಕಿತ್ತಲ್ಲ, ಅದು ಎಮ್ಮಿಂಗ್ ಪಟ್ಟಿ ಕೊಟ್ಟರೆ ಅಲ್ಲಿಗೆ ಫಿನಿಶಿಂಗ್ ಆಗುತ್ತೆ. ಓಕೆನಾ, ನೀಟಾಗಿ ಈ ಥರ ಸ್ಟಿಚ್ ಮಾಡಿ ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ಮತ್ತೆ ಅದನ್ನ ಇನ್ನೂ ಫೋಲ್ಡ್ ಮಾಡಬೇಕು. ಅಂದರೆ ಎಮ್ಮಿಂಗ್ ಮಾಡುವಷ್ಟಿಲ್ಲ, ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡಿಬಿಟ್ರೆ ಆಯಿತು. ಅಲ್ಲಿಗೆ ಕ್ಯಾಲಫ್ ಡಿಸೈನ್ ಬೋಟ್ ನೆಕ್ ಡಿಸೈನ್ ರೆಡಿ ಆಯಿತು. ಓಕೆನಾ, ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕ್ಯಾಲಫ್ ಮತ್ತು ಬೋಟ್ ನೆಕ್ ಡಿಸೈನ್. ಓಕೆನಾ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಡಿಸೈನು. ಈ ರೀತಿ ಡಿಸೈನ್ ರೆಡಿ ಮಾಡಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ. ಆದರೆ ಕ್ಯಾಲಫ್ ಸ್ಟಿಚ್ ಮಾಡೋಕೆ ಒಂಚೂರು ನೋಡ್ಕೊಂಡು ಸ್ಟಿಚ್ ಮಾಡಬೇಕು ಅಷ್ಟೇ. ಬಿಗಿನರ್ಸ್ಗೆ ಸ್ವಲ್ಪ ಕಸಿ ಬಿಸಿ ಅನಿಸ್ಬೋದು. ಅದೇ ಗುಂಡು ಪಿನ್ನೆಲ್ಲ ಹಾಕ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡಿ ನೀಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಎರಡೂ ಕಡೆನೂ ಇದೇ ರೀತಿ ಸ್ಟಿಚ್ ಮಾಡಿ ಫೋಲ್ಡ್ ಮಾಡಿಬಿಟ್ರೆ ನಮಗೆ ಕ್ಯಾಲಫ್ ಡಿಸೈನ್ ಬೋಟ್ ನೆಕ್ ಡಿಸೈನ್ ರೆಡಿ ಆಯಿತು. ಫ್ರಂಟ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಆಮೇಲೆ ಇದರಲ್ಲಿ ವಿಶೇಷಪ್ಪ ಏನಂದರೆ ನಾನು ಒಂದು ಸೈಡ್ಗೆ ಹಾಕ್ತಿದ್ನಲ್ಲ, ಇದರಲ್ಲಿ ಎರಡೂ ಸೈಡು ಬರುತ್ತೆ ಫ್ರಂಟಲ್ಲಿ. ಓಕೆನಾ, ಫ್ರಂಟ್ ಬಾರ್ಡರ್ ಬರುತ್ತಲ್ಲ ಕ್ಯಾಲಫ್ ಡಿಸೈನ್ಗೆ ಮ್ಯಾಚಿಂಗ್ ಆಗೋ ಥರ ಸೈಡ್ ಬಾರ್ಡರ್ ಬರುತ್ತಲ್ಲ, ಅದು ಎರಡೂ ಕಡೆ ಬರುತ್ತೆ. ಅದೊಂದು ಡಿಫ್ರೆನ್ಸ್ ಇದೆ. ನಾನು ಸಿಂಗಲ್ ಇರೋದು ಹಾಕಿದ್ದೀನಿ. ಇವಾಗ ಇದು ಡಬಲ್ ಇರೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಓಕೆನಾ, ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದು ತುಂಬಾ ಸೂಪರಾಗಿ ಬಂದಿದೆ ಡಿಸೈನು. ಇವಾಗ ಇದನ್ನು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಸಾಕತ್ತಾಗಿರುತ್ತೆ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ಕೆಳಗಡೆ ಸ್ಟಿಚ್ ಮಾಡ್ಕೊಂಬಿಡಿ. ಎಮ್ಮಿಂಗ್ ಏನು ಮಾಡೋ ಅವಶ್ಯಕತೆ ಇಲ್ಲ. ನೀಟಾಗಿ ಅದು ನಾವೇನು ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಆಯಿತು. ಓಕೆನಾ, ನೋಡಿ ಎಷ್ಟು ಸಖತ್ತಾಗಿ ಬಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.